ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಾ ಇರೋದು ಆರೋಗ್ಯಕರವಾದ ಮತ್ತು ರುಚಿಕರವಾದ ಹಳ್ಳಿ ಸೊಗಡಿದ ರಾಗಿ ರೊಟ್ಟಿ ಮತ್ತು ಹುರುಳಿಕಾಳಿನ ಚಟ್ನಿ. ಪ್ರೋಟೀನ್, ಫೈಬರ್ ಹಾಗೂ ಪೋಷಕಾಂಶಗಳಿಂದ ತುಂಬಿರುವ ಈ ಕಾಂಬಿನೇಷನ್ ಬೆಳಗಿನ ಉಪಹಾರಕ್ಕೆ ತುಂಬಾನೇ ಸೂಕ್ತ. ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುವಂತಹ ನಮ್ಮ ಅಜ್ಜಿ ಕಾಲದ ಆರೋಗ್ಯಕರವಾದ ರೆಸಿಪಿ. ಮೊದಲಿಗೆ ಹುರುಳಿಕಾಳಿನ ಚಟ್ನಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬೋಣ. ಮೊದಲು ಒಂದು ಬಟ್ಲಷ್ಟು ಹುರುಳಿಕಾಳನ್ನ ತೊಳೆದು ನೀರೆಲ್ಲ ಸೋರಿಸಿ ಒಂದು ಪ್ಯಾನ್ಗೆ ಹಾಕೊಂಡು ಈ ರೀತಿ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಇದು ಚಿಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಮತ್ತೆ ಅದೇ 5 ಬ್ಯಾಡಗಿ ಮೆಣಸಿನಕಾಯಿ, 5 ಗುಂಟೂರು ಮೆಣಸಿನಕಾಯಿ, 15 ಬೆಳ್ಳುಳ್ಳಿ ಹೆಸಳುಗಳು, ಒಂದು 20 ಕರಿಬೇವಿನ ಎಲೆ ಹಾಕೊಂತಾ ಇದ್ದೀನಿ. ಹಾಗೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಕರಿಬೇವೆಲ್ಲ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಣಗಿರೋ ಕೊಬ್ಬರಿನ ಹಾಕೊಂತಾ ಇದ್ದೀನಿ. ಒಂದು 4 ಚಮಚದಷ್ಟು ಕೊಬ್ಬರಿನ ಹಾಕೊಂಡಿದ್ದೀನಿ. ಕೊಬ್ಬರಿನ ಹಾಕೊಂಡ್ಮೇಲೆ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಲಾಸ್ಟಲ್ಲಿ ಒಂದು 1/4 ಚಮಚದಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಹಾಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗೆ ಹಾಕಬೇಡ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಹುರುಳಿಕಾಳು ಹಾಗೆ ಹುರಿದಿರುವಂತಹ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ರುಬ್ಕೊತಾ ಇದ್ದೀನಿ. ತುಂಬ ನುಣ್ಣಗೂ ರುಬ್ಕೋಬಾರ್ದು, ಹಾಗೆ ತುಂಬ ದಪ್ಪ ದಪ್ಪ ತರಿಯಾಗೂ ಸಹ ರುಬ್ಕೋಬಾರ್ದು. ನೋಡಿ ಈ ರೀತಿ ಹದವಾಗಿ ರುಬ್ಕೋಬೇಕು. ಇದಕ್ಕೇನು ಒಗ್ಗರಣೆ ಎಲ್ಲ ಅವಶ್ಯಕತೆ ಏನಿಲ್ಲ. ಇದು ಡಯಟ್ ಮಾಡೋರಿಗೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಸಹ ಒಳ್ಳೆ ರೆಸಿಪಿ. ಹುರುಳಿಕಾಳಿನ ಚಟ್ನಿ ಈಗ ರೆಡಿಯಾಗಿದೆ. ರಾಗಿ ರೊಟ್ಟಿ ಮಾಡುವಂತಹ ಸುಲಭ ವಿಧಾನನ ಈಗ ನೋಡ್ಕೊಂಬರೋಣ. ತುಂಬ ಜನಕ್ಕೆ ರಾಗಿ ರೊಟ್ಟಿನ ತವದ ಮೇಲೆ ಬಳಿಯೋದಕ್ಕೂ ಬರೋದಿಲ್ಲ, ಹಾಗೆ ರೊಟ್ಟಿ ತಟ್ಟೋದಕ್ಕೂ ಸಹ ಬರಲ್ಲ. ಈ ರೀತಿ ಮಾಡಿಕೊಂಡ್ರೆ ತುಂಬಾನೇ ಸುಲಭ. ನಾನು ಒಂದು ಬಟ್ಲಷ್ಟು ರಾಗಿ ಹಿಟ್ಟನ್ನ ಒಂದು ಬೌಲಿಗೆ ಸೇರಿಸ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಚಿರೋಟಿ ರವೆ, ಒಂದು 2 ಚಮಚ ಮೊಸರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಹದವಾಗಿ ಕಲಿಸ್ಕೋಬೇಕು. ಗಂಟಿಲ್ದಿರೋ ರೀತಿಯಲ್ಲಿ ನಿಧಾನ ಕಲಿಸ್ಕೊಂಡ್ರೆ ನೋಡಿ ಇದು ತುಂಬ ಸುಲಭವಾದ ವಿಧಾನ. ಇದು ಯಾವುದೇ ಕಾರಣಕ್ಕೂ ಸಹ ರೊಟ್ಟಿ ಹಾಳಾಗೋದಿಲ್ಲ. ಈ ರೀತಿ ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಇಡಿ. ಆರೋಗ್ಯ ಮತ್ತು ರುಚಿ ಎರಡನ್ನೂ ಒಟ್ಟಿಗೆ ನೀಡುವ ಈ ಸರಳವಾದ ಹಳ್ಳಿ ಊಟವನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈಗ 10 ನಿಮಿಷದ ನಂತರ ತವಾ ಬಿಸಿ ಮಾಡಿದ್ದೀನಿ. ತವದ ಮೇಲೆ ಒಂದೇ ಒಂದು ಸೌಟಷ್ಟು ಬ್ಯಾಟರ್ ಹಾಕೊಂಡು ಈ ರೀತಿ ನಿಧಾನವಾಗಿ ಹರಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂತಂದ್ರೆ ಒಂದು 2 ಸರಿ ತಿರುಗಿಸಿ ಬೇಯಿಸ್ಕೊಳ್ಳಿ. ಸಾಫ್ಟ್ ಬೇಕಂದ್ರೆ ಹಾಗೆ ಒಂದ್ಸರಿ ಬೇಯಿಸ್ಕೊಂಡ್ರಾಗುತ್ತೆ. ನೀವು ಇದನ್ನ ದೋಸೆ ಅಂತಾದ್ರೂ ಕರಿಬಹುದು, ರೊಟ್ಟಿ ಅಂತಾದ್ರೂ ಕರಿಬಹುದು. ನೋಡಿ ಇದು ಗರಿ ಗರಿಯಾದಂತಹ ರಾಗಿ ರೊಟ್ಟಿ ಸವಿಯಲು ಸಿದ್ಧ ಆಗಿದೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.